ಈಗೇನು ಹೇಳ್ತೀಯ ರಾಣಿ? ನಾನು ಒಂದು ಹೆಣ್ಣಲ್ವಾ? ಅವತ್ತು ನನಗೆ ಕಷ್ಟ ಬಂತು ಅಂತ ನೀವುಗಳೆಲ್ಲ ಒಂದಾದ್ರಿ, ನೀವುಗಳು ಹೆಣ್ಣೆ ಅಲ್ವಾ? ಅದು ನಿಜ ಅದಕ್ಕೆ. ಆದರೆ ನಿನಗೆ ಯಾವ ತೊಂದರೆನೂ ಆಗಬಾರ್ದು ಅಂತ ಯೋಚನೆ ಇತ್ತು, ಅದಕ್ಕೆ ಹಂಗೆ ಧೈರ್ಯ ಬಂದಿರ್ಬೋದು. ರಾಣಿ, ಈ ಸೃಷ್ಟಿಲಿ ಮೊದಲು ನಾವು ಹುಡ್ತೀವಿ, ಆಮೇಲೆ ನಮ್ಮ ಜೊತೆ ಸಂಬಂಧಗಳು ಹುಟ್ಟುತ್ತೆ. ಆ ಸಂಬಂಧಗಳಿಗೆ ಯಾವ ತೊಂದರೆನೂ ಆಗಬಾರ್ದು ಅಂತ ಧೈರ್ಯ ತಗೊಳ್ಳೋ ನಾವು ನಮಗೆ ಕಷ್ಟ ಬಂದಾಗ ಯಾಕೆ ಭಯ ಪಡಬೇಕು? ಒಂದು ಪುಟ್ಟ ಸಂಸಾರ ಅಂದರೆ ಅದರಲ್ಲಿ ಗಂಡ, ಹೆಂಡತಿ, ಮಗು ಇರುತ್ತೆ. ಆದರೆ ನಿನ್ನ ವಿಷಯದಲ್ಲಿ ಮಗುನಂತ ಗಂಡ ಇದ್ದಾನೆ, ಅತ್ತೆ ಇದ್ದಾರೆ, ಅವ್ರ ರಕ್ಷಣೆಗೆ ನೀನೇ ಹೊಣೆ ರಾಣಿ. ಹೆಣ್ಣು ಮನ್ಸು ಮಾಡಿದ್ರೆ ಏನು ಬೇಕಿದ್ರೂ ಮಾಡ್ಬೋದು. ಈ ಭೂಮಿ ತಾಯಿನೇ ತಗೋ, ಮನುಷ್ಯ ಭೂಮಿ ಮೇಲೆ 1000 ತಪ್ಪು ಮಾಡಿದ್ರು ಭೂಮಿ ತಾಯಿ ಸುಮ್ಮನೆ ಇರ್ತಾಳೆ. ಆದರೆ ಒಂದು ಸಲ ಪ್ರಕೃತಿ ವಿಕೋಪ ಅಂತ ಬಂದಾಗ ಭೂಮಿ ತಾಯಿ ಮೈ ಕೊಡುವುದ್ರೆ ಸಾಕು, ಎಲ್ಲ ಸರ್ವನಾಶ ಆಗೋಗ್ಬಿಡುತ್ತೆ. ಮನೆ ಕೆಲಸ ಮಾಡೋಳ ಕೈಲಿ ಏನಾಗ್ಬಿಡುತ್ತೆ ಅಂತ ನೀನು ಅಂದ್ಕೊಳ್ತಿದ್ರೆ ನನ್ನ ಮಾತು ಕೇಳಿ. ಹಸ್ದಾಗ ಅನ್ನ ಇಡೋದು ಹೆಣ್ಣು, ಹಸ್ತ ನಾಯಿ ಥರ ಆಡೋರ್ಗೆ ಪಿಂಡ ಇಡೋದು ಹೆಣ್ಣು. ಕೊಳೆ ಆಗಿರೋ ಬಟ್ಟೆನ ಸೆಣಿಯೋದು ಹೆಣ್ಣು, ಕೊಳೆ ತುಂಬ್ಕೊಂಡಿರೋರ್ಗೆ ಬಟ್ಟೆ ಥರ ಸೆಣಿಯೋದು ಹೆಣ್ಣು. ದೇವ್ರ ಕೈ ಮುಗ್ದು ದೀಪ ಹಚ್ಚೋದು ಹೆಣ್ಣು, ರಾಕ್ಷಸರ ಬುಡಕ್ಕೆ ಬೆಂಕಿ ಹಚ್ಚೋದು ಹೆಣ್ಣು. ಬದುಕಿರೋ ಎಲ್ರಿಗೂ ಸಾವಿನ ಭಯ ಇದ್ದೇ ಇರುತ್ತೆ ರಾಣಿ. ಆದರೆ ನೀನು ಸಾವನ್ನ ಗೆದ್ದು ಬಂದಿರೋಳು. ಒಂದ್ಸತಿ ಭಯನ ಪಕ್ಕಕ್ಕಿಟ್ಟು ನಿಂತ್ಕೋ ರಾಣಿ. ನೀನೇ ಮಹಾಕಾಳಿ, ನೀನೇ ಆದಿಶಕ್ತಿ. ಅತ್ತಿಗೆ, ನೀನು ನಂಬಿಕೆನ ನಾನು ಉಳಿಸ್ಕೋತೀನಿ, ನನ್ನ ಗಂಡನ್ನ ನಾನು ನೋಡ್ಕೋತೀನಿ, ನೀನು ಧೈರ್ಯವಾಗಿರು. ಗುಡ್ ರಾಣಿ, ನನ್ನ ಆದ್ನಿ ಸಹವಾಸಕ್ಕೆ ಯಾರೇ ಬಂದರೂ ಸುಟ್ಟು ಬೂದಿಯಾಗೋಗ್ತಾರೆ. ಹುಷಾರು. ರಾಣಿ ಏನೋ ಧೈರ್ಯವಾಗೇ ಇದ್ದಾಳೆ, ಆದರೆ ನನ್ನ ಮನಸ್ಸು ಯಾಕೋ ತಡೀತಾ ಇಲ್ಲ. ನಾನೀಗ ಅಲ್ಲಿಗೆ ಹೋಗಲೇಬೇಕು. ನಾನೀಗ ಅಲ್ಲಿಗೆ ಹೊರಟ್ರೆ ಮಾವನು ನನ್ನ ಜೊತೆ ಬಂದ್ಬಿಡ್ತಾನೆ. ಮಾವನೇ ನನ್ನನ್ನು ಅಲ್ಲಿಗೆ ಕಳಿಸ್ಕೊಡೋ ಥರ ಮಾಡಬೇಕು. ಏನು ಮಾಡ್ತು?